ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಥರ್ಡ್ ಸೆಮ್ ಬಿಕಾಮ್ ಇಂಗ್ಲೀಷ್ ಮಾಡೆಲ್ ಕ್ವಶನ್ ಪೇಪರ್ ನೋಡೋಣ. ಇದು ಬಂದು ನಿಮಗೆ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಟೈಮಿಂಗ್ಸ್ ಬಂದು 3 hours ಟೈಮಿಂಗ್ಸ್ ಇರುತ್ತೆ. ಸೆಕ್ಷನ್ ಎ ಬಂದು ಆನ್ಸರ್ ದಿ ಫಾಲೋಯಿಂಗ್. 5 marks 7 ಕೊಟ್ಟಿರ್ತಾರೆ, ನೀವು 4 ಅಟೆಂಡ್ ಮಾಡಬೇಕಾದ್ರೆ. ಇಲ್ಲಿ ಕ್ವಶನ್ಸ್ ನೋಡ್ಬೋದು. ನಿಮ್ಗೇನಾದರೂ ಇದು ಆನ್ಸರ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಒನ್ಸ್ ಅಗೇನ್ ಆನ್ಸರ್ ದಿ ಫಾಲೋಯಿಂಗ್. 10 marks ಕ್ವಶನ್ 3 ಕೊಟ್ಟಿರ್ತಾರೆ, ನೀವು 1 ಅಟೆಂಡ್ ಮಾಡಬೇಕಾದ್ರೆ. ನೆಕ್ಸ್ಟ್ ಸೆಕ್ಷನ್ ಬಿ 2 marks ಕ್ವಶನ್ 8 ಕೊಟ್ಟಿರ್ತಾರೆ, ನೀವು 5 ಅಟೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆನ್ಸರ್ ದಿ ಫಾಲೋಯಿಂಗ್ ಸೇಮ್. 5 marks ಕ್ವಶನ್ 4 ಕೊಟ್ಟಿರ್ತಾರೆ, 2 ಅಟೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗ್ರಾಮರ್ ಪಾರ್ಟ್ ಇದೆ, ಸೆಕ್ಷನ್ ಸಿ. 10 marksಗೆ ಫುಲ್ ಎಲ್ಲ ಒಂದೊಂದು ಕ್ವಶನ್ ಇರುತ್ತೆ. ಡೂ ಆಸ್ ಡೇಟೆಡ್ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ನೋಡೋಣ. ರೀಅರೇಂಜ್ ದಿ ಫಾಲೋಯಿಂಗ್ ಪ್ಯಾಟ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್, ಚೂಸ್ ದಿ ಕರೆಕ್ಟ್ ಆಪ್ಷನ್. ಇದು ABC ಅಂತ ಏನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ನೀವು ಅರೇಂಜ್ ಮಾಡಬೇಕು ಪ್ರಾಪರಾಗಿ. ಲೈಕ್ ಇಲ್ಲೇ ಆನ್ಸರ್ ಇದೆ ನೋಡಿ. ವಿ ವೆಂಟ್ ಟು ದಿ ಪಾರ್ಕ್ ಫಾರ್ ಎ ವಾಕ್ ಇನ್ ದಿ ಈವ್ನಿಂಗ್. ಇದು ಕರೆಕ್ಟ್ ಫಾರ್ಮು. ನೀವೇನಾದರೂ ಇದು ಮಾಡಿದ್ರೆ 1 marks ಹೋಗುತ್ತೆ. ವಿ ವೆಂಟ್ ಟು ದಿ ಪಾರ್ಕ್ ಫಾರ್ ದಿ ವಾಕ್ ಇನ್ ದಿ ಈವ್ನಿಂಗ್ ಈ ಥರ ಮಾಡಬೇಕು. ನೆಕ್ಸ್ಟ್ ರೀಅರೇಂಜ್ ದಿ ಸೇಮ್ ಅದೇ. ಇಲ್ಲಿ ದ ಬೆಲ್ ರ್ಯಾಂಗ್ ವೆನ್ ದ ಸ್ಟೂಡೆಂಟ್ಸ್ ಎಂಟರ್ ದಿ ಕ್ಲಾಸ್. ವೆನ್ ದ ಸ್ಟೂಡೆಂಟ್ಸ್ ಎಂಟರ್ ದಿ ಕ್ಲಾಸ್ ದ ಬೆಲ್ ರ್ಯಾಂಗ್. ನೆಕ್ಸ್ಟ್ ಒನ್ ವರ್ಡ್ ಇನ್ ದಿ ಫಾಲೋಯಿಂಗ್ ಸೆಟ್ ಈ ಸ್ಪೆಲ್ಡ್ ಇನ್ಕರೆಕ್ಟ್ಲಿ, ಚೂಸ್ ದಿ ಮಿಸ್ಪೆಕ್ಟ್ ವರ್ಡ್. ಅಂದರೆ ಒನ್ ವರ್ಡ್ ನೀವು ಲೈಕ್ ಅಂದರೆ ಕರೆಕ್ಟ್ ಸ್ಪೆಲ್ಲಿಂಗ್ ಅದು ರಿಲೆವೆಂಟ್ ಬಂದು ನೀವು ರಾಂಗ್ ಆಗಿದೆ ನೋಡಿ. ಲೈಕ್ ಸಪ್ರೇಟ್ ಸ್ಪೆಲ್ಲಿಂಗ್ ಕರೆಕ್ಟ್, ರಿಲೆವೆಂಟ್ VINT ಬರಬೇಕಾಗುತ್ತೆ, VNT ಬರೋದು ಅದು ರಾಂಗ್, ಕರೆಕ್ಟಾಗಿ ಇನ್ಕರೆಕ್ಟ್ ಆಗಿದೆ ಅಂತ ನೀವು ಗೆಸ್ ಮಾಡಬೇಕಾಗುತ್ತೆ. ಸೇಮ್ ನೆಕ್ಸ್ಟು ಅದೇ ಥರ ಇದೆ. ನೆಸೆಸರಿ ಆ್ಯಂಡ್ ಚೂಸ್ ದಿ ವರ್ಡ್ ಡಸ್ ನಾಟ್ ಬಿಲಾಂಗ್ ಟು ದಿ ಗ್ರೂಪ್. ಯಾವುದೂ ಇದಾಗಲ್ಲ. ಲೈಕ್ ಡೆಮೋಕ್ರಸಿ, ಮೊನಾರ್ಚಿ, ಕಮ್ಯುನಿಸಮ್, ಬಯಾಲಜಿ ಬಂದು ಸೈನ್ಸಿಗೆ ಯೂಸ್ ಮಾಡ್ತೀವಿ. ಡೆಮೋಕ್ರಸಿ, ಮೊನಾರ್ಚಿ, ಕಮ್ಯುನಿಸಮ್ ಎಲ್ಲ ಸೋಷಲ್ ವರ್ಡ್ಸ್ ಆಗಿರುತ್ತೆ. ಚೂಸ್ ದಿ ವರ್ಡ್ ಡಸ್ ನಾಟ್, ಅದೇ ಸೇಮ್ ಅದೇ ಇದೆಲ್ಲ 10 marksಗೆಲ್ಲ. ನೆಕ್ಸ್ಟ್ ಆನ್ಸರ್ ಎನಿ 2 of the following questions. ಡಿಫೈನ್ ಕಾರ್ಪೊರೇಟ್ ಸ್ಕಿಲ್ಸ್ ಆ್ಯಂಡ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್. ಅಂದರೆ 5 ಇರುತ್ತೆ, ನೀವು ಅದರಲ್ಲಿ 2 ಅಟೆಂಡ್ ಮಾಡಬೇಕಾಗತ್ತೆ. ಲೈಕ್ ಇದು ಡಿಸ್ಕ್ರೈಬ್ ದಿ ಕಾರ್ಪೊರೇಟ್ ಸ್ಕಿಲ್ಸ್ ಬ್ರೀಫ್ಲಿ ವಿತ್ ಎಕ್ಸಾಂಪಲ್ಸ್, ನೀವು ಏನಾದ್ರು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇಲ್ಲಿದೆ ನೋಡಿ ಇನ್ನೊಂದು ಕ್ವಶನ್. ಎಕ್ಸ್ಪ್ಲೈನ್ ದಿ ಕೀ ಕಾಂಪೊನೆಂಟ್ಸ್ ಆಫ್ ನೆಗೋಷಿಯೇಷನ್ ಸ್ಕಿಲ್ಸ್ ಆ್ಯಂಡ್ ಡಿಸ್ಕ್ರೈಬ್ ದಿ ಇಂಪಾರ್ಟೆನ್ಸ್ ಆಫ್ ಟೀಮ್ ಬಿಲ್ಡಿಂಗ್ ಇನ್ ಕಾರ್ಪೊರೇಟ್ ಸೆಕ್ಟರ್ಸ್. ಲಿಸ್ಟ್ ಔಟ್ ದಿ 5 core ಸಬ್ಜೆಕ್ಟ್ಸ್ ಅಂತ ಏನೋ ಇದೆ ಈ ಥರ. ನೆಕ್ಸ್ಟ್ ಆನ್ಸರ್ ದಿ ಫಾಲೋಯಿಂಗ್ ದಿ ಕ್ವಶನ್ಸ್. 5 ಕೊಟ್ಟಿರುತ್ತೆ, ಅದರಲ್ಲಿ ನೀವು 2 ಅಟೆಂಡ್ ಮಾಡಬೇಕಾಗತ್ತೆ. ಎಕ್ಸ್ಪ್ಲೈನ್ ಎನಿ 5 core ಜಾಬ್ ಸ್ಕಿಲ್ಸ್ ದ ಎನ್ಹಾನ್ಸ್ ಎಬಿಲಿಟಿ ಇನ್ ಎ ಮಾಡರ್ನ್ ವರ್ಕ್ ಸ್ಪೇಸ್. ದಟ್ ಈಸ್ ನಿಮ್ಮ ಗ್ರಾಮರ್ ಪಾರ್ಟ್ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಕಮೆಂಟ್ ಮಾಡಿ ಆ್ಯಸ್ ಸೂನ್ ಆಸ್ ಪಾಸಿಬಲ್. ನೆಕ್ಸ್ಟ್ ವಾಟ್ ಈಸ್ ಗ್ರೋತ್ ಮೈಂಡ್ಸೆಟ್, ಡಿಸ್ಕಸ್ ಇಟ್ಸ್ ರೋಲ್ ಇನ್ ಹ್ಯಾಂಡಲಿಂಗ್ ವರ್ಕ್ ಪ್ಲೇಸ್ ಚಾಲೆಂಜಸ್. ವಾಟ್ ಡಸ್ ಯು ಅಂಡರ್ಸ್ಟ್ಯಾಂಡ್ ಬೈ ಟೀಮ್ ವರ್ಕ್. ಎಲ್ಲ ಬರೀ ಇದು ಥಿಯರಿನೇ ಆಗಿರುತ್ತೆ, ಫುಲ್ ಥಿಯರಿ ಪಾರ್ಟ್. ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಜಾಬ್ ಸ್ಕಿಲ್ಸ್. ಇದು ನಿಮ್ಗೆ ಥರ್ಡ್ ಸೆಮ್ ಬಿಕಾಮ್ ಕ್ವಶನ್ ಪೇಪರ್ ಆಗಿರುತ್ತೆ, SCP. ಇದು ಗ್ರಾಮರ್ ಆ್ಯಂಡ್ ಆನ್ಸರ್ಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ.